Good evening, everybody. Myself, Soumya Hende. Today, we are discussing another subtopic in solution. Okay. So, vapor pressure of liquid in solution. Vapor pressure of liquid in solution. So, today we are going to discuss what is the vapor pressure which is exerted on the liquid of a solution. ಒಂದು ಸೊಲ್ಯೂಷನ್ ಅಲ್ಲಿ ನಾವೊಂದು ಲಿಕ್ವಿಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಎಷ್ಟು ನಮಗೆ ಪ್ರೆಷರು ಎಕ್ಸರ್ಟ್ ಆಗುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಓಕೆ, ವೊಲಟೈಲ್ ಸಬ್ಸ್ಟೆನ್ಸ್ ಅನ್ನ ಕನ್ಸಿಡರ್ ಮಾಡೋಣ. ಸೊ ವೊಲಟೈಲ್ ಸಬ್ಸ್ಟೆನ್ಸ್ ಅಂದ್ರೆ ಏನ್ ಹೇಳಿ, ಯಾವುದು ಈಸಿಯಾಗಿ ಇವ್ಯಾಪೊರೇಟ್ ಆಗುತ್ತೆ ಅಂತ. ಸೊ ವೊಲಟೈಲ್ ಸಬ್ಸ್ಟೆನ್ಸ್, ಸಪೋಸ್ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ, ಇಲ್ಲಿ ಒಂದು ವೊಲಟೈಲ್ ಸಬ್ಸ್ಟೆನ್ಸ್, ಬೇಗ ಆವಿಯಾಗಿ ಹೋಗುವಂತ ಒಂದು ಸಬ್ಸ್ಟೆನ್ಸ್ ಇದೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಹೇಳಿ, ಕನ್ಸಿಡರ್ ಮಾಡ್ತೀನಿ ವೇಪರ್ ಪ್ರೆಷರ್ ಅನ್ನ. ಸೊ ವೇಪರ್ ಪ್ರೆಷರ್ ಏನಿರುತ್ತೆ ಹೇಳಿ, ಇಟ್ ಈಸ್ ಕಂಪ್ಯಾರಿಟಿವ್ಲಿ ಹೈ. ಯಾಕೆ ಹೇಳಿ, ಬೇಗ ಏನಾಗುತ್ತೆ ಹೇಳಿ, ಇವಾಪರೇಟ್ ಆಗುತ್ತೆ. ಸೊ ಯಾವಾಗ ವೇಪರ್ ಪ್ರೆಷರ್ ಹೆಂಗಿರುತ್ತೆ ಅಂದ್ರೆ, ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವೇಪರ್ ಪ್ರೆಸೆಂಟ್ ಅಬೌವ್ ದ ಲಿಕ್ವಿಡ್ ಸರ್ಫೇಸ್ ಏನಿರುತ್ತೆ ಹೇಳಿ, ಒಳಗಡೆ ಇರುವಂತಹ ಏನ್ ಲಿಕ್ವಿಡ್ ಇದೆಯಲ್ಲ, ಕೆಳಗಡೆ ಇರುವಂತದ್ದು, ಆ ಕೆಳಗಡೆ ಇರುವಂತಹ ಲಿಕ್ವಿಡ್ ಮೇಲೆ ಅದು ಪ್ರೆಷರ್ ಅಪ್ಲೈ ಮಾಡೋಲ್ಲ. ಓನ್ಲಿ ಏನ್ ಮಾಡುತ್ತೆ ಹೇಳಿ, ಯಾವ್ದು ಸರ್ಫೇಸ್ ಇದೆಯೋ, ಈ ಲೇಯರ್ ಇದೆಯಲ್ಲ, ಇದ್ರ ಮೇಲೆ ಏನ್ ಮಾಡುತ್ತೆ, ಪ್ರೆಷರ್ ಅನ್ನ ಅಪ್ಲೈ ಮಾಡುತ್ತೆ. ಸೊ ಪ್ರೆಷರ್ ಅನ್ನ ಅಪ್ಲೈ ಮಾಡಿ ಏನ್ ಮಾಡುತ್ತೆ ಹೇಳಿ, ಪ್ರೆಷರ್ ಅನ್ನ ಅಪ್ಲೈ ಮಾಡುತ್ತೆ. ದಟ್ ಈಸ್ ದ ವೇಪರ್ ಪ್ರೆಷರ್ ಆಫ್ ಏನು ಗ್ಯಾಸಸ್ ಆರ್ ಲಿಕ್ವಿಡ್ ಆರ್ ಸಾಲಿಡ್ ಇನ್ ಲಿಕ್ವಿಡ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ದಟ್ ಈಸ್ ಎಕ್ಸಾಂಪಲ್. ಕನ್ಸಿಡರ್ ನಾನು ಒಂದು ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಏನ್ ಹೇಳಿ, ಒಂದು ವಾಟರ್ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ, ಅದಕ್ಕೆ ಒಂದು ಫ್ಲೇಮ್ ಅನ್ನ ಕೊಡ್ತೀನಿ. ಸೊ ಫ್ಲೇಮ್ ಅನ್ನ ಕೊಟ್ಟಾಗ ಆಕ್ಚುಲಿ ಏನಾಗುತ್ತೆ ಹೇಳಿ, ಫ್ಲೇಮ್ ಅನ್ನ ಕೊಟ್ಟಾಗ ವಾಟರ್ ಬಾಯ್ಲ್ ಆಗುತ್ತೆ. ಸೊ ವಾಟರ್ ಬಾಯ್ಲ್ ಆದಾಗ ಆ ವೇಪರ್ಸ್ ಏನ್ ಬಂದಿದೆಯಲ್ಲ, ಆ ಬಂದಿರೋ ವೇಪರ್ಗಳು ಏನಾಗ್ತಿದಾವೆ ಹೇಳಿ, ಇಲ್ಲಿಗ ಬಂದಿರೋ ವೇಪರ್ಗಳು ಇವ್ಯಾಪರೇಟ್ ಆಗ್ತಿದ್ದಾವೆ. ಇವನ್ ದೋ ದೇ ಆರ್ ಎಕ್ಸರ್ಟಿಂಗ್ ಪ್ರೆಷರ್, ಬಟ್ ಏನಾಗ್ತಿದಾವೆ ಹೇಳಿ, ಅಷ್ಟು ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಿಲ್ಲ. ಈಗ ಇನ್ನೊಂದು ಕನ್ಸಿಡರ್ ಮಾಡಿ, ಇಮೇಜ್ 2 ಅನ್ನ ಕನ್ಸಿಡರ್ ಮಾಡಿ. ದಿಸ್ ಇಸ್ ಮೈ ಇಮೇಜ್ 1, ದಿಸ್ ಇಸ್ ಮೈ ಇಮೇಜ್ 2. ಈ ಎರಡೂ ಇಮೇಜ್ ಗಳನ್ನ ನೀವು ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಈಗ ಯಾವಾಗ ನಾನು ಅದಕ್ಕೊಂದು ಲೆಡ್ ಮುಚ್ಚಿದೆ ಅಂದ್ಕೊಳ್ಳಿ, ಒಂದು ಪಾತ್ರೆ ಇದೆ. ಓಕೆ, ಅದರಲ್ಲಿ ನಾನು ಒಂದು ಬೀಕರ್ಲಿ ನೀರನ್ನ ಬಿಸಿ ಮಾಡ್ತೀನಿ. ಅದು ಒಂದು ಟೆಂಪರೇಚರ್ ಬಾಯ್ಲಿಂಗ್ ಪಾಯಿಂಟ್ ಹೋದ್ಮೇಲೆ ಲಿಕ್ವಿಡ್ ಅರದು ಗ್ಯಾಸಿಯಸ್ ಆಗಿ ಏನಾಗುತ್ತೆ ಹೇಳಿ, ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ವೇಪರ್ ವಿಲ್ ಎಕ್ಸರ್ಟ್ ಸಮ್ ಫೋರ್ಸ್ ಆನ್ ದ ಟಾಪ್ ಲೇಯರ್ ಅಲ್ವಾ, ಒಂದು ಲೇಯರ್ ಮೇಲೆ ಏನ್ ಮಾಡುತ್ತೆ, ಪ್ರೆಷರ್ ಅನ್ನ ಅಪ್ಲೈ ಮಾಡುತ್ತೆ. ಸಪೋಸ್ ಇಫ್ ಯು ಕನ್ಸಿಡರ್ ಅನದರ್ ಬೀಕರ್, ಅದರಲ್ಲಿ ನಾನು ಲೆಡ್ ಅನ್ನ ಹಾಕಿರ್ತೀನಿ, ಹೊರಗಡೆ ಹೋಗಕ್ಕೆ ಅದಕ್ಕೆ ಜಾಗ ಇಲ್ಲ. ಅದ್ ಏನ್ ಮಾಡುತ್ತೆ ಹೇಳಿ, ಪ್ರೆಷರ್ ಆನ್ ದ ಲಿಕ್ವಿಡ್ ಸರ್ಫೇಸ್ ಮೇಲೆ ಏನ್ ಮಾಡುತ್ತೆ ಹೇಳಿ, ಪ್ರೆಷರ್ ಅನ್ನ ಅಪ್ಲೈ ಮಾಡುತ್ತೆ. ಓಕೆ, ಸೊ ಇವೆರಡು ಎಕ್ಸಾಂಪಲ್ ನಮ್ಗೆ ವೇಪರ್ ಪ್ರೆಷರ್ ನ ಹೆಚ್ಚು ಅಪ್ಲೈ ಮಾಡುತ್ತೆ. ಯಾವ್ದಕ್ಕಿಂತ, ಇಮೇಜ್ 1ಗಿಂತ. ಅಂದ್ರೆ ವಾಟರ್ ಯಾವಾಗ ಓಪನ್ ಆಗಿರುತ್ತೋ, ಬೀಕರ್ ಓಪನ್ ಇದೆಯೋ, ಅದಕ್ಕಿಂತ ಜಾಸ್ತಿ ಪ್ರೆಷರ್ ಅನ್ನ ಯಾರು ಅಪ್ಲೈ ಮಾಡ್ತಾರೆ ಹೇಳಿ, ಯಾವ್ದು ಲೆಡ್ ಕ್ಲೋಸ್ ಆಗಿದೆಯೋ ಅದನ್ನ. ಓಕೆ, ಸೊ ಬೈನರಿ ಸೊಲ್ಯೂಷನ್. ಬೈನರಿ ಅಂದ್ರೆ ನಮ್ಗೆ ಗೊತ್ತು, 2 ಲೇಯರ್ ಅಂತ. ಸೊ ಲಿಕ್ವಿಡ್ ಲೇಯರ್ ಇರುತ್ತೆ. ಯಾವಾಗ ಈ ವೇಪರ್ ನೋಡಿ, ಹಿಂದಿದ್ರಲ್ಲಿ ಈಗ ನಾನೊಂದು ಪಾತ್ರೆ ತಗೊಂಡಿದ್ದೀನಿ, ಅದ್ರಲ್ಲಿ ನೀರ್ ಕಾಯಿಸ್ತಿದ್ದೀನಿ ಅಂತ ಕನ್ಸಿಡರ್ ಮಾಡಿ. ಸೊ ನಾನ್ ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿದ್ದೀನಿ. ಓಕೆ, ಒಂದು ಕ್ಯಾಪ್ ಅನ್ನ ಹಾಕಿದ್ದೀನಿ ಅಥವಾ ಒಂದು ಪ್ಲೇಟ್ ಅನ್ನ ಮುಚ್ಚಿದ್ದೀನಿ. ಸೊ ಏನಾಗುತ್ತೆ ಹೇಳಿ, ಯಾವಾಗ ಅದು ಕುದಿಯೋಕ್ ಸ್ಟಾರ್ಟ್ ಆಯ್ತೋ, ಬಾಯ್ಲ್ ಆಗೋಕ್ ಸ್ಟಾರ್ಟ್ ಆಯ್ತೋ, ಏನಾಗುತ್ತೆ ಅವಾಗ ಆ ಏನು ವೇಪರ್ ಇದೆಯಲ್ಲ, ಅದೆಲ್ಲ ಹೋಗಿ ಪಾತ್ರೆ ಇದಕ್ಕೆ ಹಿಡ್ಕೊಳತ್ತಲ್ವಾ, ಏನು ಮುಚ್ಚಳ ಮುಚ್ಚಿದ್ದೀನಲ್ಲ ಅದ್ರ ಮೇಲೆ ಹಿಡ್ಕೊಂಡು ಆ ಟೆಂಪರೇಚರ್ ಕಡಿಮೆ ಆದಂಗೆ ಮತ್ತೆ ಕಂಡೆನ್ಸ್ ಆಗಿ ಏನಾಗುತ್ತೆ ಹೇಳಿ, ವಾಪಸ್ ಬರುತ್ತೆ. ದಟ್ ಈಸ್ ಇನ್ ಬೈನರಿ ಸೊಲ್ಯೂಷನ್. ವೊಲಟೈಲ್ ಲಿಕ್ವಿಡ್ ಅನ್ನೇ ಕನ್ಸಿಡರ್ ಮಾಡ್ತೀವಿ. ಯಾಕೆಂದ್ರೆ ನಾನು ನಾನ್ ವೊಲಟೈಲ್ ತಗೊಂಡ್ರೆ ಅದರಲ್ಲಿ ವೇಪರ್ ಪ್ರೆಷರ್ ಅನ್ನ ನಂಗೆ ಫೈಂಡ್ ಔಟ್ ಮಾಡೋದು, ಇಟ್ ಈಸ್ ಏನ್ ಹೇಳಿ, ನಲ್ಲಿಫೈಡ್ ಇದು. ಓಕೆ, ಸೊ ಬೈನರಿ ಸೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಸೊ ರೌಲ್ಟ್ಸ್ ಲಾ ಈ ಒಂದು ವೇಪರ್ ಪ್ರೆಷರ್ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ. ಫಾರ್ ಅ ಸೊಲ್ಯೂಷನ್ ಆಫ್ ವೊಲಟೈಲ್ ಲಿಕ್ವಿಡ್, 2 ವೊಲಟೈಲ್ ಲಿಕ್ವಿಡ್ ಅನ್ನ ತಗೊಂಡು, the partial pressure of each component of the solution is directly proportional to mole fraction present in the solution. ಆ ಒಂದು
ಪರ್ಟಿಕ್ಯುಲರ್ ಕಂಪೌಂಡ್ ಅಲ್ಲಿ ಮೋಲ್ ಫ್ರಾಕ್ಷನ್ ಎಷ್ಟಿದೆ ಅನ್ನೋದ್ರ ಮೇಲೆ ವೇಪರ್ ಪ್ರೆಷರ್ ಆಫ್ ಈಚ್ ಕಂಪೋನೆಂಟ್ ಆಫ್ ದ ಸೊಲ್ಯೂಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಓಕೆ, ಎಷ್ಟು ಇದೆ ಅಂತ ಹೇಳುತ್ತೆ. ಓಕೆ, ಸೊ ಕನ್ಸಿಡರ್ P1 into P1 is equals to P1 ನಾಟ್ xi1 ಅಂತ ಕನ್ಸಿಡರ್ ಮಾಡ್ತೀನಿ. ಈ P1 ನಾಟ್ ಅಂದ್ರೆ ಏನ್ ಹೇಳಿ, ಎಟ್ ದ ಸೇಮ್ ಟೆಂಪರೇಚರ್ಲಿ ಪ್ಯೂರ್ ಕಂಪೋನೆಂಟ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಅಂದ್ರೆ ಅದಕ್ಕೆ ನಾನು ಸೊಲ್ಯೂಟ್ ಅನ್ನ ಇನ್ನು ಆಡ್ ಮಾಡಿಲ್ಲ. ಸೊಲ್ಯೂಟ್ ಅನ್ನ ಆಡ್ ಮಾಡದೇನೆ ನಾನೇನು ಕಂಪೌಂಡ್ ಅನ್ನ ಕನ್ಸಿಡರ್ ಮಾಡ್ತೀನಿ, ದಟ್ ಈಸ್ P1. ಓಕೆ, ಸೊ ಡಾಲ್ಟನ್ಸ್ ಲಾ ಆಫ್ ಪ್ರೆಷರ್ ಏನ್ ಹೇಳುತ್ತೆ ಅಂದ್ರೆ ಇಲ್ಲೇನಾಗುತ್ತೆ, ಸೊ P1 P2 ಅಂತ ಕನ್ಸಿಡರ್ ಮಾಡಿದ್ರೆ P ಟೋಟಲ್ P1 ಪ್ಲಸ್ P2 ಎರಡೂ ಸೇರಿ, ಎರಡರದ್ದು ಪಾರ್ಷಿಯಲ್ ಸೇರಿ ನನಗೆ P ಟೋಟಲ್ ಸಿಗುತ್ತೆ ಅಂತ ಹೇಳುತ್ತೆ. ಓಕೆ, ಸೊ P ಟೋಟಲ್ ನಂಗೆ ಹೀಗೆ ಸಿಗುತ್ತೆ, ಎರಡು ಕಂಬೈನ್ಡ್ ಆಗಿ ನಂಗೆ ಟೋಟಲ್ ಪ್ರೆಷರ್ ಸಿಗುತ್ತೆ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಟೋಟಲ್ ವೇಪರ್ ಪ್ರೆಷರ್ ಅನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ಟೋಟಲ್ ವೇಪರ್ ಪ್ರೆಷರ್ ಅನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾವು ಕನ್ಸಿಡರ್ ಮಾಡೋಣ. ಟೋಟಲ್ ವೇಪರ್ ಪ್ರೆಷರ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ನನ್ನ ಹತ್ರ ಕನ್ಸಿಡರ್ ಮಾಡಿ, ಇಲ್ಲೊಂದು ಬೀಕರ್ ಇದೆ, ಇನ್ನೊಂದು ಬೀಕರ್ ಇದೆ. ಓಕೆ, ಸೊ ಈ ಎರಡು ರೌಲ್ಟ್ಸ್ ಲಾ ಏನ್ ಹೇಳುತ್ತೆ ಅಂದ್ರೆ, P1 is equals to P0 ನಾಟ್ xi1. ಓಕೆ, ಇದು ಫಸ್ಟ್ ಸ್ಟೇಜು. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಈಗ P2 ನ ಕನ್ಸಿಡರ್ ಮಾಡಿದ್ರೆ P2 ನಾಟ್ ಇಂಟು xi2 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಡಾಲ್ಟನ್ಸ್ ಲಾ ಏನ್ ಹೇಳುತ್ತೆ ಅಂದ್ರೆ, P ಟೋಟಲ್ ಅಂದ್ರೆ ಏನಂದ್ರೆ P1 ಪ್ಲಸ್ P2 is equals to P1 ನಾಟ್ xi1 ಪ್ಲಸ್ P2 ನಾಟ್ xi2. ಓಕೆ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಅರ್ಥ ಆಯ್ತಾ? ಸೊ ಎರಡೂ ಒಂದು ಕಂಪೌಂಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಆ ಎರಡರದ್ದು ವೇಪರ್ ಪ್ರೆಷರ್ ಅನ್ನ ನಾನೇನ್ ಮಾಡ್ತೀನಿ, ಮೆಜರ್ ಮಾಡ್ತೀನಿ. ಬೈನರಿ ಸೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ xi1 ಪ್ಲಸ್ xi2 ಎರಡು ಸೇರಿ ಒಂದಾಗಿರುತ್ತೆ. ದಟ್ ಇಸ್ xi1 is equals to xi1 is equals to xi1 xi2 1 ಮೈನಸ್ xi2 ಆಗುತ್ತೆ ಅಂತ ಹೇಳುತ್ತೆ. ಓಕೆ, ಸೊ ಟೋಟಲ್ ವೇಪರ್ ಪ್ರೆಷರ್ ಅನ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? P ಟೋಟಲ್ is equals to P1 ನಾಟ್ ಪ್ಲಸ್ P2 ನಾಟ್ ಮೈನಸ್ P1 ನಾಟ್ xi2. ಓಕೆ, xi2. ಓಕೆನಾ? ಸೊ ಹೀಗೆ ನಾವೇನ್ ಮಾಡ್ತೀವಿ, ರೌಲ್ಟ್ಸ್ ಲಾದಲ್ಲಿ ವೇಪರ್ ಪ್ರೆಷರ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ವೇಪರ್ ಪ್ರೆಷರ್ ಮತ್ತೆ ಮೋಲ್ ಫ್ರಾಕ್ಷನ್ ಅನ್ನ ಕಂಡುಹಿಡಿಯೋಣ. ಸೊ ಇಲ್ಲಿ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಏನ್ ಹೇಳುತ್ತೆ ಅಂತ ನೋಡೋಣ. ಸೊ ಕನ್ಸಿಡರ್ ನಾನು ಇಲ್ಲೊಂದು ಬೀಕರ್ ಅನ್ನ ತಗೊಂಡಿದ್ದೀನಿ. ಓಕೆ, ಅಲ್ಲಿ ನನ್ನ ಹತ್ರ ಏನಿದೆ, P1 xi1 ಮಾಲಿಕ್ಯೂಲ್ ಇದೆ, ಅಂದ್ರೆ ಬ್ಲೂ ಕಲರ್ ಮಾಲಿಕ್ಯೂಲ್ ಮಾತ್ರ ನನ್ನ ಹತ್ರ ಇದೆ. ಓಕೆ, ದಟ್ ಈಸ್ P1 is directly proportional to xi1 P0 A. ಇದು ಇನಿಷಿಯಲ್ ಸ್ಟೇಜ್. ಓಕೆನಾ? ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಯಾವಾಗ ಇಲ್ಲಿ ಬರೀ ಬ್ಲೂ ಕಲರ್ ಮಾಲಿಕ್ಯೂಲ್ ಇದೆ, ಬರ್ತಾ 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 ಏನಾಗ್ತಾ ಹೋಯ್ತು ಹೇಳಿ, ರೆಡ್ ಕಲರ್ ಮಾಲಿಕ್ಯೂಲ್ ಏನಾಯ್ತು, ಆಡ್ ಆಗ್ತಾ ಹೋಯ್ತು. ಇದಕ್ಕೆ ಅರ್ಥ ಆಗ್ತಿದ್ಯಾ? ರೆಡ್ ಕಲರ್ ಮಾಲಿಕ್ಯೂಲ್ ಆಡ್ ಆಗ್ತಾ ಹೋದಂಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಹೇಳಿ, ಎಲ್ಲವೂ ರೆಡ್ ಕಲರ್ ಮಾಲಿಕ್ಯೂಲ್ ಆಗುತ್ತೆ, ಬ್ಲೂ ಕಲರ್ ಮಾಲಿಕ್ಯೂಲ್ 0 ಆಗುತ್ತೆ. ಓಕೆ, ಸೊ ಇಲ್ಲೇನಾಗುತ್ತೆ, ಎಲ್ಲಾ ರಿಯಾಕ್ಟೆಂಟ್ಗಳು ಒಂದು ಇಂಟರ್ಮೀಡಿಯೇಟ್ ಸ್ಟೇಟ್ಗೆ ಹೋಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಓಕೆ, ಸೊ ಮಿನಿಮಮ್ ಏನಾಗಿರುತ್ತೆ ಇಲ್ಲಿ, ಸೊ ಏನ್ ಹೇಳುತ್ತೆ, ಮಿನಿಮಮ್ ಅಲ್ಲಿ xi1 is equals to 0,
P1 ಏನಿರುತ್ತೆ ಹೇಳಿ 0 ಇರುತ್ತೆ. ಮ್ಯಾಕ್ಸಿಮಮ್ ಅಲ್ಲಿ xi1 is equals to 1, P1 is equals to P1 ನಾಟ್. ಓಕೆ, ಸೊ P1 ನಾಟ್. ಓಕೆನಾ? ಸೊ ಇಲ್ಲಿ ಏನಿರುತ್ತೆ ಹೇಳಿ, ಮಿನಿಮಮ್ ಏನಿರುತ್ತೆ xi2 ದಲ್ಲಿ, ಇಲ್ಲೂ 0 ಇರುತ್ತೆ. ಸೊ ಮ್ಯಾಕ್ಸಿಮಮ್ ಏನು ಹೇಳಿ, ಇಲ್ಲೂ xi2 is equals to 1 ಇರುತ್ತೆ. ಸೊ P2 is equals to 0 ಆಗುತ್ತೆ. P2 is equals to P2 ನಾಟ್ ಆಗುತ್ತೆ. ಸೊ Pt is equals to P1 plus P2, ಎರಡು 0 ಮತ್ತೆ 1 ಆಗಿರುತ್ತೆ. ದಟ್ ಈಸ್ 0 ಇರುತ್ತೆ, ಇದು P2 ನಾಟ್ ಇರುತ್ತೆ. ಓಕೆ, ಡಾಲ್ಟನ್ಸ್ ಲಾ ಏನ್ ಹೇಳುತ್ತೆ ಅಂತ ನೋಡೋಣ ಈಗ. ಸೊ y1 is equals to P1 by P total, y2 is equals to P2 by P total ಅಂತ ಕನ್ಸಿಡರ್ ಮಾಡ್ತಾರೆ ಡಾಲ್ಟನ್ಸ್ ಲಾದಲ್ಲಿ. ಓಕೆ, ಸೊ ವೇಪರ್ ಪ್ರೆಷರ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಅನ್ನ ನೋಡೋಣ. ರೌಲ್ಟ್ಸ್ ಲಾ ಏನ್ ಹೇಳುತ್ತೆ, ಫಾರ್ ಎನಿ ಸೊಲ್ಯೂಷನ್, ಸೊ ಮೋಲ್ ಫ್ರಾಕ್ಷನ್ ಏನಿರುತ್ತೆ ಹೇಳಿ, ಇಟ್ ಈಸ್ ಪ್ರೆಷರ್ ಆಫ್ ಈಚ್ ವೊಲಟೈಲ್ ಕಂಪೋನೆಂಟ್ ಆನ್ ದ ಸೊಲ್ಯೂಷನ್ ವಿಚ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್. ಅಂದ್ರೆ ಎಷ್ಟು ಫ್ರಾಕ್ಷನ್ ಮೋಲ್ ಅದು ಪ್ರೆಸೆಂಟ್ ಇದೆ, ಆ ವೊಲಟೈಲ್ ಕಂಪೌಂಡ್ ಪ್ರೆಸೆಂಟ್ ಇದೆ ಅನ್ನೋದನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ರೌಲ್ಟ್ಸ್ ಲಾ ಹೇಳುತ್ತೆ. ಓಕೆ, ಸಪೋಸ್ ಈಗ ನಾನು 2 ಕಂಪೋನೆಂಟ್ ಅನ್ನ ತಗೊಂಡೆ ಅಂತ ಅನ್ಕೊಳ್ಳಿ. ಇದು ಕಂಪೋನೆಂಟ್ 1, ಇದು ಕಂಪೋನೆಂಟ್ 2 ಇರುತ್ತೆ. ಕಂಪೋನೆಂಟ್ 2 ಇದು 1 ಅಂತ ಇರುತ್ತೆ. ಸೊ ಇಲ್ಲಿ ಯಾವಾಗ ವೊಲಟೈಲ್ ಮಾಲಿಕ್ಯೂಲ್ಗಳ ಮೋಲ್ ಫ್ರಾಕ್ಷನ್ ಕಡಿಮೆ ಇದೆಯೋ, ಸೊ ಅವಾಗ ಏನಾಗುತ್ತೆ, ಪ್ರೆಷರು ಕಡಿಮೆ ಇರುತ್ತೆ, ಪಾರ್ಷಿಯಲ್ ಪ್ರೆಷರು, ಸೊ ವೇಪರ್ ಪ್ರೆಷರು. ಯಾವಾಗ ಹೆಚ್ಚಿರುತ್ತೋ ಅವಾಗ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಈ ಲಾ ಹೇಳುತ್ತೆ. ಓಕೆ, ಸೊ ಐಡಿಯಲ್ ಸೊಲ್ಯೂಷನ್ ಏನ್ ಮಾಡುತ್ತೆ ಹೇಳಿ, ರೌಲ್ಟ್ಸ್ ಲಾನ ಫಾಲೋ ಮಾಡುತ್ತೆ. ನಾನ್ ಐಡಿಯಲ್ ಸೊಲ್ಯೂಷನ್ ರೌಲ್ಟ್ಸ್ ಲಾನ ಫಾಲೋ ಮಾಡೋದಿಲ್ಲ. ಓಕೆ, ಸೊ ನಾನ್ ಐಡಿಯಲ್ ಸೊಲ್ಯೂಷನ್ ಇದ್ರೆ ಇಟ್ಸ್ ವೇಪರ್ ಪ್ರೆಷರ್ ಇಸ್ ಹೈಯರ್ ದೆನ್ ಪ್ರೆಡಿಕ್ಟೆಡ್. ಓಕೆ, ಪಾಸಿಟಿವ್ ಡಿವಿಯೇಷನ್ ಆಗ್ಬೇಕು ಅಂದ್ರೆ. ಇಫ್ ಇಟ್ ಇಸ್ ವೇಪರ್ ಪ್ರೆಷರ್ ಇಸ್ ಲೋವರ್ ದೆನ್ ಪ್ರೆಡಿಕ್ಟೆಡ್, ದೆನ್ ಇಟ್ ಇಸ್ ನೆಗೆಟಿವ್ ಡಿವಿಯೇಷನ್. ಎ ಟೈಪ್ ಸೊಲ್ಯೂಟ್ ಅಂತ ಅನ್ಕೊಳ್ಳಿ. ಸೊ ಎ ಟೈಪು, ಬಿ ಟೈಪು ಮತ್ತೆ ವೈ ಪಾಸಿಟಿವ್ ಡಿವಿಯೇಷನ್ ಅಂತ ಒಂದು ಕ್ವಶನ್ ಬರುತ್ತಲ್ವಾ. ಸೊ ಎ ಟೈಪು, ಬಿ ಟೈಪ್ ಅಂಡ್ ಬಿ ಟೈಪ್ ಸೊಲ್ಯೂಟ್ ಮತ್ತೆ ಸಾಲ್ವೆಂಟ್. ಸೊಲ್ಯೂಟ್ ಟೈಪು, ಸಾಲ್ವೆಂಟ್ ಟೈಪ್, ಸೊಲ್ವೆಂಟ್ ಟೈಪ್, ಈ ಮೂರನ್ನು ಕನ್ಸಿಡರ್ ಮಾಡ್ತೀನಿ ನಾನು. ಓಕೆ, ಸೊ ಎ ಟೈಪ್ ಅಲ್ಲಿ ಈ ಏನಾಗುತ್ತೆ, ಬೋತ್ ಬಾಂಡಿಂಗ್ ಆರ್ ವೆರಿ ಸ್ಟ್ರಾಂಗ್. ಓಕೆ, ಸೊ ಬಾಂಡಿಂಗ್ ವೆರಿ ಸ್ಟ್ರಾಂಗ್ ಇರೋದಕ್ಕೆ ದೇ ವಿಲ್ ಏನಾಗುತ್ತೆ, ಆ ಬಾಂಡ್ ಅನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಯು ನೀಡ್ ಹೈ ಎನರ್ಜಿ. ದಟ್ಸ್ ವೈ ಇಟ್ ಅಂಡರ್ಗೋ ಪಾಸಿಟಿವ್ ಡಿವಿಯೇಷನ್. ಓಕೆನಾ? ಇನ್ ದ ಕೇಸ್ ಆಫ್ ಮಾಲಿಕ್ಯೂಲ್ ಎ ಅಂಡ್ ಬಿ ವಿಲ್ ಫೈಂಡ್ ಈಸಿಯರ್ ಟು ಎಸ್ಕೇಪ್ ದೆನ್ ದ ಪ್ಯೂರ್ ಸ್ಟೇಟ್. ಏನಾಗುತ್ತೆ ಹೇಳಿ, ಈಸಿಯಾಗಿ ನಿಮ್ಗೆ ಎಸ್ಕೇಪ್ ಆಗಬಹುದು ಬಾಂಡ್ ಸ್ಟ್ರಾಂಗ್ ಇರೋದಕ್ಕೆ ಅವ್ರ ಮಧ್ಯ. ಹಾಗಾಗಿ ಏನಾಗುತ್ತೆ, ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ಇಥೆನಾಲ್ ಮತ್ತೆ ಅಸಿಟೋನ್ ಇದದ್ದು ಎಕ್ಸಾಂಪಲ್ ಆಗಿರುತ್ತೆ. ಓಕೆ, ನೆಗೆಟಿವ್ ಡಿವಿಯೇಷನ್ ಅಂದ್ರೆ ಎ ಬಿ ಇಂಟರಾಕ್ಷನ್ ಸ್ಟ್ರಾಂಗರ್ ದೆನ್ ಎ ಮತ್ತೆ ಬಿ. ಓಕೆ, ಸೊಲ್ಯೂಟ್ ಸಾಲ್ವೆಂಟ್ ಏನ್ ಇಂಟ್ರಾಕ್ಷನ್ ಆಗುತ್ತಲ್ಲ, ಅದು ನಿಮ್ಮ ನಾರ್ಮಲ್ ಸೊಲ್ಯೂಟ್ ಮತ್ತೆ ಸಾಲ್ವೆಂಟ್ ಗಿಂತ ಇಂಟರಾಕ್ಷನ್ ಮತ್ತೆ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಇರೋದಕ್ಕೆ ಬೇಗ ಎಸ್ಕೇಪ್ ಆಗಕ್ಕಾಗಲ್ಲ. ಸೊ ವೇಪರ್ ಪ್ರೆಷರ್ ಸ್ವಲ್ಪ ಹೈ ಇರುತ್ತೆ. ಅರ್ಥ ಆಯ್ತಾ? ಸೊ ಫಿನಾಲ್ ಮತ್ತೆ ಎನಿಲಿನ್ ಇದಕ್ಕೆ ಎಕ್ಸಾಂಪಲ್. ಕಾಣಿಸ್ತಿದ್ಯಲ್ವಾ? ಈಗ ಪಾಸಿಟಿವ್ ಡಿವಿಯೇಷನ್ ಅನ್ನ ತೋರಿಸುತ್ತೆ, ಸಮ್ ಟೈಮು ಇಟ್ ಈಸ್ ನೆಗೆಟಿವ್ ಡಿವಿಯೇಷನ್ ಅನ್ನ ತೋರಿಸುತ್ತೆ. ಥ್ಯಾಂಕ್ ಯು.